ರೈತರ ಮನೆಗೆ ಲಕ್ಷ್ಮಿ ಬರೋದು ಮಿಸ್ ಆಗ್ಬೋದು, ಆದರೆ ಈ ಹೂ ಗಿಡದಲ್ಲಿ ಹೂವು ಬಿಡೋದು ಮಾತ್ರ ಮಿಸ್ ಆಗಲ್ಲ. 4 ದಿನಕ್ಕೆ ಹೂವು ಬಿಡೋ ಅಂಥ ಗಿಡ ಹಾಕ್ತೀರಾ ಅಥವಾ ಡೈಲಿ ಹೂವು ಬಿಡೋ ಅಂಥ ಗಿಡ ಹಾಕ್ತೀರಾ? ಈ ಹೂ ಗಿಡ ಹಾಕೋದ್ರಿಂದ ನಮಗೆ ನಷ್ಟ ಆಗುತ್ತಾ, ಲಾಭ ಆಗುತ್ತಾ? ಹೂವು ಕೀಳೋದು ಈಸಿನಾ ಅಥವಾ ಕಷ್ಟನಾ? ಎಷ್ಟು ಜನ ಇದ್ರೆ ಹೂವು ಕೀಳ್ಬೋದು? ಎಷ್ಟು ಬೈಲ ಹಾಕಿದ್ರೆ ಅಥವಾ ಎಷ್ಟು ಗಿಡ ಹಾಕಿದ್ರೆ ನಮಗೆ ಲಾಭ ಆಗುತ್ತೆ? ಈ ಪನ್ನೀರ್ ಗಿಡ ನಮಗೆ ಎಲ್ಲಿ ಸಿಗುತ್ತೆ, ಯಾವ ಜಾಗದಲ್ಲಿ ಸಿಗುತ್ತೆ, ಒಂದು ಗಿಡಕ್ಕೆ ನಾವು ಎಷ್ಟು ಕೊಡಬೇಕಾಗುತ್ತೆ ರೇಟು, ಎಲ್ಲಿಂದ ತಗೊಬರ್ಬೇಕಾಗುತ್ತೆ, ಹೇಗೆ ತಗೊಬರ್ಬೇಕು, ಮತ್ತು ಈ ಗಿಡ ಹಾಕೋದಕ್ಕಿಂತ ಮುಂಚೆ ನಾವು ಏನೇನು ಮಾಡಬೇಕಾಗುತ್ತೆ, ಎಷ್ಟು ಬೆಲೆಗೆ ನಾವು ಇದನ್ನು ಸೇಲ್ ಮಾಡ್ಬೋದು ಮಾರ್ಕೆಟ್ನಲ್ಲಿ, ಎಷ್ಟು ರೇಟ್ ಹೋಗುತ್ತೆ ಮಾರ್ಕೆಟಲ್ಲಿ, ಒಂದು ದಿನಕ್ಕೆ ನಮಗೆ ಎಷ್ಟು kg ಹೂವು ಸಿಗುತ್ತೆ, ಒಂದು ತಿಂಗಳಿಗೆ ನಾವು ಎಷ್ಟು ಸಂಪಾದನೆ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಇದೇ ನೋಡಿ ನಮ್ಮ ತೋಟ. ನಾವು ಇದರಲ್ಲೇ ಹಾಕಿರೋದು ಪನ್ನೀರ್ ಗಿಡ. ಫಸ್ಟು ನೀವು ಹೂ ಗಿಡನ ತೊಗೊಂಡು ಬಂದಿದ್ದಾದ್ಮೇಲೆ ಏನು ಮಾಡ್ಬೇಕಂತಂದರೆ, ನೀಟಾಗಿ ನೇರವಾಗಿ ಸಾಲು ಹೊಡಿಬೇಕು. ಪಂಕ್ರೆ ಹೊಡೆದ್ರ ಅಂದರೆ ನೀವು ಎಣ್ಣೆ ಐಟಲ್ಲೇ ಹೊಡೆದಿರೋದು ಅಂತ ಪಕ್ಕ. ಸೊ ನೀವು ನೀಟಾಗಿ ನೇರವಾಗಿ ಸಾಲು ಹೊಡ್ಕೊಬೇಕು. ಅದೇ ಸಾಲಿಗೆ ನೀವು ತಿಪ್ಪೆ ಗೊಬ್ಬರ ಹಾಕೊಬೇಕು. ತಿಪ್ಪೆ ಗೊಬ್ಬರ ಯಾವ ರೀತಿ ಇರಬೇಕು ಅಂತಂದರೆ 50% ಒಣಗಿರಬೇಕು, 50% ಹಸಿ ಗೊಬ್ಬರ ಇರಬೇಕು. ಇವೆರಡೂ ಮಿಕ್ಸ್ ಮಾಡಿ ನೀವು ಸಾಲಲ್ಲಿ ಹಾಕಬೇಕು. ಸಾಲಲ್ಲಿ ನೀಟಾಗಿ ಹಾಕಿದ್ದಾದ್ಮೇಲೆ ಅದ್ರ ಮೇಲೆ ಲೈಟಾಗಿ ಮಣ್ಣು ಮುಚ್ಕೊಂಡು ಬರಬೇಕು. ಮಣ್ಣು ಮುಚ್ಚೋದು ಏನಕ್ಕೆ ಅಂತಂದರೆ ಬೇಗ ಅದು ಗೊಬ್ಬರದ ಸಾರಾಂಶ ಎಲ್ಲನೂ ಭೂಮಿಯಲ್ಲಿ ಹೋಗಲಿ. ಸೊ ನಾವು ನೆಕ್ಸ್ಟ್ ಗಿಡ ಉಣ್ದಾಗ ಆ ಭೂಮಿಯಿಂದ ರಸ ಎಲ್ಲ ಹೀರ್ಕೊಳ್ಳಿ ಗಿಡ ಅಂತ, ಆವಾಗ ಗಿಡ ಬೇಗನೆ ಡೆವಲಪ್ ಆಗುತ್ತೆ. ಹಾಗಾಗಿ ನೀವು 50% ಒಣಗಿರೋ ಗೊಬ್ಬರ ಮತ್ತು 50% ಹಸಿ ಗೊಬ್ಬರನ ಹಾಕ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ನೀವು ಸಾಲಲ್ಲಿ ಹಾಕಿದ್ರೆ ಗಿಡಕ್ಕೆ ಒಳ್ಳೆ ಬೆಳವಣಿಗೆ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಈ ಪನ್ನೀರ್ ಗಿಡ ಎಲ್ಲಿ ಸಿಗುತ್ತೆ ಅಂತಂದರೆ, ಸೊ ನಾನು ನಮ್ಮಪ್ಪ ಹೊಸಕೋಟೆಯಿಂದ ಜಮಕೋಟೆಗೆ ಹೋದ್ರಿ. ಜಮಕೋಟೆ ಬಂದು ದೇವನಹಳ್ಳಿ ಹತ್ರ ಬರುತ್ತೆ. ಈ ಜಮಕೋಟೆನಲ್ಲಿ ನಮಗೆ ಈ ಗಿಡ ಸಿಕ್ತು. ಒಂದು ಗಿಡಕ್ಕೆ ಅವರು 28 ರೂಪಾಯಿ ಹೇಳಿದ್ರು. ನಾವು ಅವ್ರನ್ನ ಕನ್ವಿನ್ಸ್ ಮಾಡಿ 25 ರೂಪಾಯಿ ಕೊಟ್ರಿ ಒಂದು ಗಿಡಕ್ಕೆ. ಟೋಟಲ್ ಆಗಿ ನಾವು 1200 ಗಿಡ ತಗೊಬಂದ್ರಿ. ತಗೊಬರ್ಬೇಕಾದ್ರೆ ನಾವು ಗಾಡಿಯಲ್ಲಿ ತಗೊಬಂದಿಲ್ಲ. ಅವ್ರನ್ನೇ ಕೇಳಿದ್ರೆ ಅವ್ರ ಹತ್ರ ಟೆಂಪೋ ಇರುತ್ತೆ, ಇಲ್ಲಾಂದರೆ ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ಟೆಂಪೋದಲ್ಲಿ ಹೋಗ್ಬೇಕಾಗುತ್ತೆ. ಟೆಂಪೋಗೆ ಒಂದು 200 ರೂಪಾಯಿ 300 ರೂಪಾಯಿ ಕೊಟ್ಟರೆ ಅಷ್ಟೇ. ನಾವು ಟೆಂಪೋಗೆ ಹೂಗಿಡೆಲ್ಲ ಲೋಡ್ ಮಾಡೋದೆಲ್ಲ ಅವ್ರದ್ದೇ ಆಗಿರುತ್ತೆ ಇನ್ಚಾರ್ಜು. ಬಟ್ ಅನ್ಲೋಡಿಂಗ್ ಟೈಮಲ್ಲಿ ಎಲ್ಲ ಫುಲ್ ನಮ್ಮದೇ ಆಗಿರುತ್ತೆ ಇನ್ಚಾರ್ಜು. ಅವರೇ ಅನ್ಲೋಡಿಂಗ್ ಮಾಡಬೇಕು ಅಂತಂದರೆ ನೀವು ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಟೆಂಪೋದಲ್ಲಿ ಲೋಡೆಲ್ಲ ಆದಮೇಲೆ ಹೂಗಿಡ ಒಬ್ಬರು ಟೆಂಪೋದಲ್ಲಿ ಬರಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ಮುಂಚೆನೇ ಕಾಸೆಲ್ಲ ನೀವು ಪೇ ಮಾಡಿಬಿಟ್ಟಿರ್ತೀರ, ಹೂಗಿಡ ಎಲ್ಲ ಟೆಂಪೋದಲ್ಲಿ ಇರುತ್ತೆ. ಟೆಂಪೋನ ಮೈಂಡ್ ಸೆಟ್ ಏನಾದ್ರು ಚೇಂಜ್ ಆಗಿ ಎಲ್ಲರೂ ಸಂದಿಗಿಂದಲ್ಲಿ ನುಗ್ಗಿಸ್ಕೊಂಡು ಬೇರೆ ಕಡೆ ಹೊಲ್ಟೋದ್ರೆ ಮುಗೀತು, ನಿಮ್ಮ ಕಡೆ ನಿಮ್ಮದು ಕಾಸು ಹೋಯ್ತು, ಆ ಕಡೆ ಹೂಗಿಡನೂ ಹೋಗುತ್ತೆ. ಸೊ ಅದನ್ನು ನೀವು ತಪ್ಪಿಸೋದಕ್ಕೆ, ಆ ಥರ ಆಗಬಾರ್ದು ಅಂತಂದರೆ ಯಾರಾದರೂ ಒಬ್ಬರು ಟೆಂಪೋದಲ್ಲಿ ಬರ್ರಿ, ಇನ್ನೊಬ್ರು ಗಾಡಿಯಲ್ಲಿ ದಾರಿ ತೋರಿಸ್ಕೊಂಡು ನಿಮ್ಮ ಮನೆಗೆ ಹೋಗಿ ಅಷ್ಟೇ. ಇವಾಗ ನೀವೇ ನೋಡಿ, ಇಷ್ಟು ಬಯಲಿಗೆ ನಾವು ಇವಾಗ ಹೂವು ಹಾಕಿರೋದು 1200 ಗಿಡ ಇದೆ ಇದರಲ್ಲಿ. ಇದನ್ನು ಕೀಳೋದಕ್ಕೆ ನಮಗೆ ಬೇಕಾಗೋದು ಮ್ಯಾಕ್ಸಿಮಮ್ ಟೈಮ್ ಅಂದರೆ 20 ನಿಮಿಷ ಅಷ್ಟೇ. ಅದು 8ರಿಂದ 10 kg ಹೂವು ಕೀಳೋದಕ್ಕೆ. ಜಾಸ್ತಿ ಹೂವು ಕೀಳಬೇಕಾದ್ರೆ, ಜಾಸ್ತಿ ಹೂವು ಬಿಡ್ತಾ ಇದೆ ಗಿಡದಲ್ಲಿ ಅಂತಂದರೆ ಅದು ಇನ್ನೊಂದು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ತೊಗೊಳುತ್ತೆ ಟೈಮು. ಅಥವಾ ನಾವಿವಾಗ ಈ ಬೈಲನ್ನ ಕೀಳೋದಕ್ಕೆ ಇಬ್ಬರೇ ಬರೋದು, ನಾನು ಮತ್ತು ನಮ್ಮ ಅಮ್ಮ ಆಗಲಿ ಅಥವಾ ನಮ್ಮ ಅಪ್ಪ ಆಗಲಿ, ಇಬ್ಬರು ಬಂದು 8ರಿಂದ 10 kg ಹೂವನ್ನ ಕೀಳ್ತಾರೆ ಇಷ್ಟು ಬೈಲಲ್ಲಿ. ಅದೇ ಏನಾದರೂ ನಿಮಗೆ ಹೂವು ಜಾಸ್ತಿ ಸಿಗ್ತಾ ಇದೆ ಅಂತಂದರೆ, ಅಥವಾ ಗಿಡ ದೊಡ್ಡದಾಗಿ ಆವಾಗ ಹೂವು ಜಾಸ್ತಿ ಸಿಗ್ತಾ ಇದೆ ಅಂತಂದರೆ, ಇನ್ನೊಂದು ಇಬ್ಬರನ್ನ ಎಕ್ಸ್ಟ್ರಾ ಕರ್ಕೊಬಂದಾರು ಹೂವು ಕೀಳ್ಸ್ಕೊಳ್ರಿ. ಇಲ್ಲ ಅಂತಂದರೆ ನೀವೇ 1 hour ಹೂವು ಕಿತ್ಕೊಳ್ರಿ. ಈ ಜಮಕೋಟೆ ಎಲ್ಲಿ ಬರುತ್ತೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಮಗೆ ಈ ಹೂ ಗಿಡ ಬೇಕು ಅಂತಂದರೆ, ಅದೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ 2 ಕೂಡ ಮೆನ್ಷನ್ ಮಾಡಿರ್ತೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇರೋ ಲೊಕೇಶನ್ಗೆ ಹೂ ಗಿಡನ ಸಪ್ಲೈ ಮಾಡಿಸ್ಕೊಬೋದು. ಇಲ್ಲ ಅಂತಂದರೆ ಅದೇ ಪ್ಲೇಸ್ಗೆ ನೀವು ಡೈರೆಕ್ಟಾಗಿ ಹೋಗಿ ನಿಮಗೆ ಬೇಕಾದಂಥ ಹೂ ಗಿಡನ ಸೆಲೆಕ್ಷನ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟೇಷನ್ ಮಾಡಿಸ್ಕೊಬೋದು. ನಮ್ಮ ಹತ್ರ 1 ಎಕರೆ ಮೇಂಟೈನ್ ಮಾಡೋಕ್ಕೆ ನಮ್ಮ ಹತ್ರ ನೀರು ಜಾಸ್ತಿ ಇಲ್ಲ. ಅದಕ್ಕೆ ನಾವು ಡ್ರಿಪ್ಪಿಂಗ್ ಪೈಪ್ನ ಯೂಸ್ ಮಾಡಿ ವಾಟರ್ ಸಪ್ಲೈ ಮಾಡ್ತಾ ಇದ್ದೀವಿ. ಈ ಡ್ರಿಪ್ಪಿಂಗ್ ಪೈಪ್ ಯೂಸ್ ಮಾಡೋದ್ರಿಂದ ನೀರು ಜಾಸ್ತಿ ವೇಸ್ಟ್ ಆಗಲ್ಲ. ಬುಡದ ಹತ್ರ ಮಾತ್ರ ನೀರು ಹೋಗುತ್ತೆ, ಬೇರೆ ಕಡೆ ನೀರು ಹೋಗಿ ಅದು ವೇಸ್ಟ್ ಆಗಲ್ಲ. ಆದ್ದರಿಂದ ನೀವು ಆದಷ್ಟು ಡ್ರಿಪ್ಪಿಂಗ್ ಪೈಪ್ ಯೂಸ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಈ ಹೂಗಿಡ ಎಲ್ಲ ಹೂಗಿಡಕ್ಕಿಂತಲೂ ತುಂಬ ವಿಭಿನ್ನ. ಏನಕ್ಕಂದರೆ ಈ ಹೂಗಿಡಕ್ಕೆ ಜಾಸ್ತಿ ರೋಗಗಳು ಬರಲ್ಲ. 15 ದಿವಸಕ್ಕೆ ಅಥವಾ 1 ತಿಂಗಳಿಗೊಂದ್ಸಲಿ ನೀವು ಮದ್ದೊಡ್ಕೊಂಡ್ರೆ ಸಾಕು, ಆರಾಮಾಗಿ ಮೇಂಟೈನ್ ಮಾಡ್ಬೋದು ನೀವು ಇದನ್ನು. ಮತ್ತು ಮೆಡಿಸನ್ ಎಲ್ಲಿ ಸಿಗುತ್ತೆ, ಎಲ್ಲಿಂದ ತರಬೇಕು ಅಂತ ಏನು ನಿಮಗೆ ತೊಂದರೆ ಬೇಕಾಗಿಲ್ಲ. ಏನಕ್ಕಂದರೆ ನಾರ್ಮಲಾಗಿ ಎಲ್ಲ ಹೂಗಿಡಕ್ಕೆ ಎಲ್ಲಿ ಮೆಡಿಸನ್ ಸಪ್ಲೈ ಮಾಡ್ತಾರೋ ಆ ಶಾಪ್ ಹತ್ರ ಹೋಗಿ ಇಂಥ ರೋಗಕ್ಕೆ ಮದ್ದು ಕೊಡಿ ಅಂತಂದರೆ ಅವರೇ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಏನಕ್ಕಂದರೆ ಆ ರೋಗಕ್ಕೆ ಯಾವ ಗಿಡಕ್ಕೆ ಯಾವ ಮದ್ದು ಸೇಲ್ ಮಾಡಬೇಕಂತ ಅವ್ರಿಗೂ ಕೂಡ ಮಾಹಿತಿ ಇರುತ್ತೆ. ಹಾಗಾಗಿ ನೀವು ಅವ್ರದ್ದೇ ಡೈರೆಕ್ಟಾಗಿ ಕೇಳಿ, ಇಂಥ ರೋಗ ಇದೆ ಗಿಡದಲ್ಲಿ, ಇದಕ್ಕೆ ಮದ್ದು ಕೊಡಿ ಅಂದರೆ ಅವರೇ ಆರಾಮಾಗಿ ಕೊಡ್ತಾರೆ. ತೊಗೊಬಂದು ಶಿಸ್ತಾಗೊಡಿರಿ, ಎಲ್ಲ ರೋಗ ಕ್ಲಿಯರ್ ಆಗುತ್ತೆ. ಸೊ 15 ದಿನಕ್ಕೆ 1 ತಿಂಗಳಿಗೆ ನೀವು ಮದ್ದೊಡೆಯೋದ್ರಿಂದ ನಿಮ್ಗೆ ಆರಾಮಲ್ವಾ, ಅಲ್ಲೇ ಒಂದು ಅರ್ಧ ಕಾಸು ಉಳ್ಕೊಳುತ್ತೆ.
ಬೇರೆ ಗಿಡಕ್ಕಾದರೆ ಅವರು ವಾರಕ್ಕೆ 1-2 ಸಲ ಮದ್ದು ಹೊಡಿಲೇಬೇಕು ಕಂಟಿನ್ಯೂಸ್ ಆಗಿ, ಇಲ್ಲ ಅಂತಂದರೆ ಆ ಗಿಡನ ಅವ್ರು ಮೇಂಟೈನ್ ಮಾಡೋಕ್ಕಾಗಲ್ಲ. ಹೂವು ಯಾವಾಗ್ಲೂ ಫುಲ್ ಹರಡ್ಬಿಡುತ್ತೆ ಬೇಗ, ಇದರಿಂದ ನೀವೇನು ಭಯ ಬೀಳೋಷ್ಟಿಲ್ಲ. ಅದನ್ನು ತೊಗೊಂಡೋಗಿ ಮಾರ್ಕೆಟಲ್ಲಿ ಆರಾಮಾಗಿ ನೀವು ಸೇಲ್ ಮಾಡ್ಬೋದು. ಇನ್ನೊಂದು ಒಳ್ಳೆ ಗುಡ್ ನ್ಯೂಸ್ ಏನಂತಂದರೆ, ನಾವು ಈ ಹೂವನ್ನ ಪಿಕ್ಸೈಡಲ್ಲಿ ಹಾಕ್ತಾ ಇರೋದು. 1 kgಗೆ 50 ರೂಪಾಯಿ ಲೆಕ್ಕದಲ್ಲಿ ನಾವು ಈ ಹೂವನ್ನ ಹಾಕ್ತಾ ಇದೀವಿ ಪಿಕ್ಸೈಡ್ ರೇಟಲ್ಲಿ. ಪಿಕ್ಸೈಡ್ ರೇಟಲ್ಲಿ ಹೂವನ್ನ ಹಾಕೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ ಅಂತಂದರೆ, ನೀವು ಫ್ರೀ ಇದ್ದಾಗ ಹೂವನ್ನ ಕಿತ್ಕೊಂಡೋಗಿ ಮಂಡಿಯಲ್ಲಿ ಹಾಕ್ಬೋದು. ಬೇರೆ ಹೂವು ಆದರೆ ನೀವು ಬೆಳಗ್ಗೆ 10 ಗಂಟೆ ಅಷ್ಟರಲ್ಲಿ ಮಾರ್ಕೆಟ್ಗೆ ಹೋಗಬೇಕು, ಇಲ್ಲ ಅಂತಂದರೆ ರೇಟ್ ಡೌನ್ ಆಗುತ್ತೆ ಮತ್ತು ಜನ ಜಾಸ್ತಿ ಆಗುತ್ತೆ. ಒಂದೊಂದು ಟೈಮು ಹೂವನ್ನ ಮಾರೋಕ್ಕೆ ಆಗಲ್ಲ, ಅಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಬಟ್ ಈ ಹೂವನ್ನ ನೀವು ಯಾವಾಗ ಬೇಕಾದ್ರೂ ಕಿತ್ಕೊಳ್ಳಿ, ತೊಗೊಂಡೋಗಿ ಮಂಡಿಯಲ್ಲಿ ಹಾಕಿ ತೊಗೊಳ್ತಾರೆ. ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ, ಈ ಹೂವನ್ನ ಕಿತ್ಕೊಂಡು ಬೇರೆ ಕಡೆ ಸಪ್ಲೈ ಕಳಿಸಿ ಅಥವಾ ಬೇರೆ ಕಡೆ ಪಾರ್ಸಲ್ ಕಳಿಸಿ, ಅಲ್ಲಿ ಏನಿರುತ್ತೋ ಮಾರ್ಕೆಟ್ ರೇಟು ಅದೇ ಮಾರ್ಕೆಟ್ ರೇಟಿಗೆ ಇವರು ಸೇಲ್ ಮಾಡ್ತಾರೆ. ಅದು ಕೂಡ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿದ್ದು. ಮಾರ್ಕೆಟಲ್ಲಾದ್ರೂ ಹಾಕಿ ಅಥವಾ ಮಂಡಿಯಲ್ಲಾದರೂ ಹಾಕಿ. 1 kgಗೆ 50 ರೂಪಾಯಿ ಆದರೆ 10 kgಗೆ 500 ರೂಪಾಯಿ ಆಯಿತು. ಸೊ ನೀವು ಒಂದು ದಿನಕ್ಕೆ 30 kg ಹೂವು ಸಿಗೋ ಥರ ಮಾಡಿಕೊಂಡ್ರೆ ತಿಂಗಳಿಗೆ 45,000 ರೂಪಾಯಿ ಎಣಿಸ್ಕೊಬೋದು ಆರಾಮಾಗಿ. ಹೂವು ಕೀಳೋದು ಅಷ್ಟೇ ತುಂಬಾ ಈಸಿ ಇದರಲ್ಲಿ. ಇವಾಗ ನಾನು ತೋರಿಸ್ತೀನಿ ನೋಡಿ ಯಾವ ಥರ ಹೂವು ಕೀಳಬೇಕು ಅಂತ. ಸೊ ಸೇಮು ಈ ಥರ ಇಟ್ಕೊಬೇಕು. ಈ ಥರ ಇಟ್ಕೊಂಡು ಇಲ್ಲಿ ನಿಮಗೆ ತೊಟ್ಟು ಕಾಣಿಸುತ್ತೆ, ಒಂದು ನಿಮಿಷ ಏರಿ ಝೂಮ್ ಹಾಕ್ತೀನಿ. ಸೊ ಈ ಥರ ಇಟ್ಕೊಬೇಕು ಹೂವನ್ನ. ಇದು ನಿಮಗೆ ಒಂದು ತೊಟ್ಟು ಕಾಣಿಸುತ್ತೆ ನೋಡಿ. ಈ ಪಾಯಿಂಟಲ್ಲಿ ನೀವು ಹೂವನ್ನ ಬ್ರೇಕ್ ಮಾಡಬೇಕು ನೋಡಿ. ಈ ಪಾಯಿಂಟಲ್ಲಿ ನೀವು ಹೂವನ್ನ ಬ್ರೇಕ್ ಮಾಡಬೇಕು. ಜಸ್ಟ್ ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದ್ರೆ ಕೈಗೆ ಬಂದ್ಬಿಡುತ್ತೆ. ಸೊ ಇಷ್ಟು ಮಾತ್ರ ಹೂವು ಕಿತ್ಕೊಂಡ್ರೆ ಸಾಕು ಆರಾಮಾಗಿ. ಇವಾಗ ನಾವು ಗಿಡ ಹಾಕಿ 3-4 ತಿಂಗಳು ಆಗ್ತಾ ಇದೆ. ಹಾಗಾಗಿ ನಿಮಗೆ ಈ ತೊಟ್ಟಲ್ಲಿ ನಿಮಗೆ ಯಾವುದು ಮುಳ್ಳು ಕಾಣಿಸ್ತಾ ಇಲ್ಲ, ಚಿಕ್ಕ ಚಿಕ್ಕ ಮುಳ್ಳು ಅಷ್ಟೇ ನಿಮಗೆ ಕಾಣಿಸ್ತಾ ಇರೋದು ಈ ತೊಟ್ಟಲ್ಲಿ. ಆದರೆ ಗಿಡ ತುಂಬ ದೊಡ್ಡದು ಆತ ನಿಮಗೆ ಲೈಟಾಗಿ ಈ ತೊಟ್ಟಲ್ಲಿ ನಿಮಗೆ ಮುಳ್ಳು ಕಾಣಿಸುತ್ತೆ. ಆವಾಗ ಹೂವು ಕೀಳ್ಬೇಕಾದ್ರೆ ನಿಮಗೆ ಸ್ವಲ್ಪ ಲೇಟ್ ಆಗುತ್ತೆ. ಏನಕ್ಕಂದರೆ ಮುಳ್ಳಿರೋ ಕಾರಣದಿಂದ ಹೂವು ಕೀಳ್ಬೇಕಾದ್ರೆ ನಿಮಗೆ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ. ಹೂವು ಕೀಳ್ಬೇಕಾದ್ರೆ ಎಲ್ಲಿ ಮುಳ್ಳು ಕುಚ್ಚುತ್ತೋ ಕೈಗೆ ಅಂತ, ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಲೇಟ್ ಆಗುತ್ತೆ ಅಷ್ಟೇ. ಅದು ಬಿಟ್ಟರೆ ನೀವಿನ್ನು ಆರಾಮಾಗಿ ಹೂವು ಕಿತ್ಕೊಬೋದು ತೋಟದಲ್ಲಿ. ಮತ್ತು ಇನ್ನೊಂದು ಈ ಹೂವನ್ನ ಒಂದು ಸ್ಪೆಸಿಫಿಕ್ ಜಾಗದಲ್ಲಿ ಬೆಳಿಬೇಕು ಅಥವಾ ತೋಟದಲ್ಲೇ ಬೆಳಿಬೇಕು ಅಂತೇನಿಲ್ಲ. ನಿಮ್ಮ ಮನೆ ಹತ್ರ ಸುತ್ತಮುತ್ತ ಜಾಗ ಇರುತ್ತಲ್ವಾ, ಅಲ್ಲೇ ಆರಾಮಾಗಿ ಬೆಳ್ಕೊಂಡು ನೀವು ಈ ಹೂವನ್ನ ಸೇಲ್ ಮಾಡ್ಕೊಬೋದು ಮಾರ್ಕೆಟ್ನಲ್ಲಿ. ಏನಕ್ಕಂದರೆ ನೀವು ಭಯ ಬೀಳೋಷ್ಟಿಲ್ಲ, ಮಾರ್ಕೆಟಲ್ಲಿ 10 ರೂಪಾಯಿ ಹೋಗುತ್ತೆ 20 ರೂಪಾಯಿ ಹೋಗುತ್ತೆ ಅಂತ. ಫಿಕ್ಸೆಡ್ ರೂಪದಲ್ಲಿ ನೀವು ಹೂವನ್ನ ಹಾಕ್ಬಿಟ್ರೆ 50 ರೂಪೀಸ್ಗೆ ಆರಾಮಾಗಿ ನೀವು ಸೇಲ್ ಮಾಡ್ಕೊಂಡು ಹೋಗ್ಬೋದು ಡೈಲಿ. ಒಂದೊಂದು ಕಡೆ 70 ರೂಪೀಸ್ ಕೂಡ ಕೊಡ್ತಾರೆ ಫಿಕ್ಸೆಡ್ ರೇಟಲ್ಲಿ. ಬಟ್ ನಮ್ಮ ಸೈಡು 50 ರೂಪೀಸ್ ಮಾತ್ರ ಕೊಡ್ತಾರೆ. ನೀವೇನಾದರೂ ಹೊಸಕೋಟೆ ಸುತ್ತಮುತ್ತ ಇದ್ದು ನೀವೇನಾದರೂ ಇದೇ ಹೂವನ್ನ ಬೆಳೆದು ಮಾರ್ಕೆಟಲ್ಲಿ ಹಾಕ್ತಾ ಇದ್ದೀರಾ ಅಥವಾ ಮಂಡಿಯಲ್ಲಿ ಹಾಕ್ತಾ ಇದ್ದೀರಿ ಅಂತಂದರೆ ನನಗೂ ಕೂಡ ಸಜೆಸ್ಟ್ ಮಾಡಿ, ನಾನು ಕೂಡ ತೊಗೊಬಂದು ಅಲ್ಲೇ ಹಾಕ್ತೀನಿ. ನನಗೂ ಒಳ್ಳೆ ಬೆಲೆ ಸಿಗುತ್ತೆ, ನಿಮಗೂ ಒಳ್ಳೆ ಹೆಸರು ಸಿಗುತ್ತೆ. ನಿಮ್ಗಿನ್ನೂ ಏನಾದರೂ ಪನ್ನೀರ್ ಗಿಡದ ಬಗ್ಗೆ ಡೌಟ್ಸ್ ಇದೆ ಅಂತಂದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮತ್ತು ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ, ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇಲ್ಲಿ ಕಾಣಿಸ್ತಾ ಇದೆ, ನೀವು ಅದನ್ನು ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿಕೊಂಡು ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ ಅಲ್ಲಿ ಖಂಡಿತ ರಿಪ್ಲೈ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ.